ಎಲ್ಲರೂ ನಮಸ್ಕಾರ. ನೀವು ಬೆಳವಣಿಗೆ ಹೊಂದುವಾಗ, ನೀವು ಗ್ರೋತ್ ಆಗುವಾಗ, ಸಕ್ಸಸ್ ಆಗುವಾಗ ಸುಮಾರು ಜನ ನಿಮ್ಮನ್ನು ಹೇಟ್ ಮಾಡ್ತಾರೆ. ಸೊ ಅದು ಓಕೆ, ಮಾಡಲಿ. ಎಂಥವ್ರು ಹೇಟ್ ಮಾಡ್ತಾರೆ? ನೀವು ಅವ್ರ ಜೊತೆ ಮುಂಚೆ ಟೈಮ್ ಪಾಸ್ ಮಾಡ್ತಾಯಿದ್ರಿ, ಅವ್ರ ಜೊತೆ ತುಂಬ ಸಮಯ ಕಳೀತಾ ಇದ್ರಿ, ನೀವು ಮಾಡ್ತಾ ಇಲ್ಲ, ನೀವು ತುಂಬ ಸಡನ್ನಾಗಿ ಬೆಳವಣಿಗೆ ಹೊಂದಿದೆ, ಅವ್ರಿಗೆ ನೋಡೋಕ್ಕಾಗ್ತಾ ಇಲ್ಲ. ಎರಡು ಕಾರಣದಿಂದ ಜನ ನಿಮ್ಮನ್ನು ಹೇಟ್ ಮಾಡ್ತಾರೆ. ಒಂದು, ನೀವು ತುಂಬ ಬೆಳೆದ್ಬಿಟ್ಟಿದ್ದೀರಾ ಅವ್ರಿಗಿನ, ಅದು ನೋಡೋಕ್ಕಾಗ್ತಾ ಇಲ್ಲ. ಎರಡನೇದು, ನೀವು ಮುಂಚೆ ಅವ್ರ ಜೊತೆ ಗಾಸಿಪ್ ಹೊಡಿತಾ ಇದ್ದೀರಿ, ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡ್ತಾಯಿದ್ರಿ, ಅವ್ರ ಜೊತೆಗೆ ಅವ್ರು ಹಿಂಗೆ ಹೇಳ್ತಾರೆ ಮಾಡ್ತಾಯಿದ್ರಿ. ಇವತ್ತು ನಿಮ್ಮ ಬಳಿ ಟೈಮ್ ಇಲ್ಲ, ಆದ್ದರಿಂದ ನಿಮ್ಮನ್ನು ಹೇಟ್ ಮಾಡ್ತಾ ಇರ್ತಾರೆ. ಆದ್ದರಿಂದ ಅವರು ನೀವು ನೋಡೋದಿಲ್ಲ, ನೀವು ಎಷ್ಟು ಪರಿಶ್ರಮ ಪಡ್ತಾ ಇದ್ದೀರಾ, ನೀವು ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನಿಮ್ಮ ನಿದ್ದೆನ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನೀವು ನಿಮ್ಮ ಸಮಯವನ್ನು ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ನೀವು ಫ್ಯಾಮಿಲಿ ಟೈಮ್ ಸ್ಯಾಕ್ರಿಫೈಸ್ ಮಾಡಿ ನೀವು ಕೆಲಸ ಮಾಡ್ತಾಯಿದ್ದೀರಾ. ಅದನ್ನು ಅವ್ರು ನೋಡೋದಿಲ್ಲ. ಅವ್ರು ಬರೀ ಹೇಟ್ ಮಾಡೋದಷ್ಟೇ ಮಾಡ್ತಾರೆ. ಆದರೆ ಅವ್ರು ಮಾಡಲಿ, ತಪ್ಪೇನಿಲ್ಲ. ನೀವು ಚೆನ್ನಾಗಿ ಒಂದು ಪರಿಶ್ರಮದ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ, ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದರೆ ಮುಂದುವರಿಯಲಿ. ಯಾರು ಎಷ್ಟು ಎತ್ತರವಾಗಿ ಬೆಳೀತಾರೆ, ಸಕ್ಸಸ್ ಆಗ್ತೀರೋ ಅಷ್ಟು ನಿಮ್ಮನ್ನು ಹೇಟ್ ಮಾಡುವವರು, ನಿಮ್ಮನ್ನು ದ್ವೇಷಿಸುವವರು ಜಾಸ್ತಿ ಆಗ್ತಾರೆ. ಆಗಲಿ, ನೀವು ಸರಿ ದಾರಿಯಲ್ಲಿದ್ದೀರಾ. ನಿಮ್ಮೆಲ್ಲ ದುಶ್ಚಟ ದುರಭ್ಯಾಸವನ್ನು ತ್ಯಜಿಸಿ ಎಲ್ಲ ಸ್ಯಾಕ್ರಿಫೈಸ್ ಮಾಡಿ, ನಿಮ್ಮ ಸಮಯನ ಸ್ಯಾಕ್ರಿಫೈಸ್ ಮಾಡಿ ಪರಿಶ್ರಮ ಪಡ್ತಾಯಿರಿ ಅಂತ ಮಾಡ್ತಾಯಿರಿ. ದೇವರು ನಿಮ್ಗೆ ಒಳ್ಳೆಯದೇ ಮಾಡ್ತಾನೆ. ನೀವು ಬೆಳವಣಿಗೆ ಹೊಂದ್ತೀರಾ. ಬೇರೆಯವ್ರ ಬಗ್ಗೆ, ಹೇಟ್ ಮಾಡೋರ ಬಗ್ಗೆ, ದ್ವೇಷ ಮಾಡೋರ ಬಗ್ಗೆ ತಲೆ ಕೆಡಿಸಬೇಡಿ. ನಿಮ್ಮ ಪರಿಶ್ರಮ ನಿಮ್ಮನ್ನು ಕೈ ಹಿಡಿತದೆ. ನೀವು ಖಂಡಿತವಾಗಿ ಯಶಸ್ವಿ ಆಗ್ತೀರಾ.